ತಿನ್ಬಿಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಸಿಂಬನ್ನ ಕಟ್ಟಕ್ಕೆ ಹೋಗಿದ್ದಾರೆ, ನನಗೂ ನೆನಪಿಲ್ಲ. ನಾನು ಒಳಗಡೆ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲ ಸ್ವಲ್ಪ ಪಾತ್ರೆಗಳು ಜಾಸ್ತಿ ಇತ್ತು, ಹಾಗಾಗಿ ಅದನ್ನು ಒರೆಸಿ ಇವಾಗ ಬಂದ ಟೈಮ್ ಇನ್ನೂ 6:45. ನಮ್ಮನೆಯವ್ರು 5:15 ಎದ್ದು ಕುತ್ಕೊಂಡಿದ್ದಾರೆ. ನಾನು 6 ಕಾಲಿಗೆ ಎದ್ದು ಬಂದಿದ್ದೀನಿ ಇವತ್ತು. ನನಗೆ ಅವರು ಎದ್ದ ಮೇಲೆ ನನಗೊಂಥರ ಪೇಪರ್ ಓದ್ತಾ ಇದ್ದಾರೆ. ನನಗೆ ಅತ್ಲಾಗ ನಿದ್ದೆನೂ ಸರಿಯಾಗಿ ಆಗ್ತಾಯಿಲ್ಲ, ಹಾಗೆ ಆಗ್ತಾಯಿತ್ತು. ಬೈದೆ ಆಮೇಲೆ, ನಾನು ಏನಕ್ಕೆ ಅಷ್ಟು ಮುಂಚೆ ಎದ್ದು ಕುತ್ಕೊಂತೀರಾ ಅಂತ. ರಾತ್ರಿ ಬೇಗ ಮಲಗ್ತಾರ, ಬೆಳಗ್ಗೆ ಬೇಗ ಎದ್ದು ನಮಗೂ ನಿದ್ದೆ ಇಲ್ದಂಗೆ ಮಾಡ್ತಾರೆ. ಇವತ್ತು ತಿಂಡಿ ಬಂದು ರೊಟ್ಟಿ, ಅವರೆಕಾಳು ಇದ್ದಾವೆ, ಅವರೆಕಾಳು ಪಲ್ಯ ಮಾಡಿ, ಬದನೆಕಾಯಿ ತಂದಿದ್ದಾರೆ. ಬದನೆಕಾಯಿ ಬಜ್ಜಿ ತಿಂದೆ, ತುಂಬ ದಿನ ಆಯಿತು ಅಂತೇಳಿ. ಹಾಗಾಗಿ ಇವತ್ತು ಬದನೆಕಾಯಿ ಬಜ್ಜಿ, ಅವರೆಕಾಯಿ ಪಲ್ಯ, ರೊಟ್ಟಿಗೆ ಅದೇ ಉಕ್ಕುರ್ಕಿ ಎಲ್ಲ ಆಯಿತು. ಚೂರು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಒರೆಸಿರಲಿಲ್ಲ, ಬೆಳಗ್ಗೆ ಎದ್ದೋಳು ಟೀ ಮಾಡಿಕೊಟ್ಟೆ. ಹಾಗೆ ಅವರು ಬೇಗ ಟೀ, ನಾನು ಮಾಡೋಕ್ಕಿಂತ ಮುಂಚೆ ಅವರು ಒಂದು ಸಲ ಟೀ ಮಾಡ್ಕೊಂಡು ಕುಡ್ದಿದ್ದಾರೆ. ಗಿಡ ಬಳ್ಳಿ ಯಾಕೋ ಒಣಗಿ ಹೋಗಿದೆ, ಕುಡ್ದಿದ್ದಾರೆ. ಈಗ ಮತ್ತೆ ನಾನು ಟೀ ಮಾಡಿಕೊಟ್ಟೆ. ಹಾಗೆ ಊರಿಗೆ ಹೋದರು. ಹಾಲು ತಂದುಕೊಟ್ಟು ಹೋಗ್ಲಾ ಅಂದರು. ನನಗಾಗಷ್ಟು ಹಾಲಿದೆ, ಹಾಲೇನು ಥರದ್ದು ಬೇಡ ಅಂತ ಅಂದೆ. ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಇವನಿಗೆ ರಗಳೆ ರಾತ್ರಿ ಒಂದು ಕೂಗ್ದ ತುಂಬ ನಾಯಿಗಳು ರಾತ್ರಿ ಜಗಳ ಅಂದರೆ ಜಗಳ ಮಾಡ್ತಾಯಿದ್ವು. ಅದು ಜಗಳ ಮಾಡ್ದಂಗೆ ಇವನು ಕೂಗ್ತಾ ಇದ್ದಾನೆ ಇಲ್ಲಿಂದ. ಇವನು ಏನು ಜಗಳಕ್ಕೆ ಹೋಗಬೇಕಾಗಿತ್ತು ಏನೋ ಗೊತ್ತಿಲ್ಲ. ಇವತ್ತು ಸಂಡೇ. ಚಿನ್ನಿಯರು ಯಾವುದೋ ಮೂವಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ಲು, ಅವರು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿ. ನಿನ್ನೆ ರಾತ್ರಿ ಫೋನ್ ಮಾಡಿದ್ಲು, ಟಿಕೆಟ್ ಬುಕ್ ಮಾಡ್ಕೊತೀವಿ ಅಂತ ಹೇಳಿ. ಅಲ್ಲೇ ಹತ್ರನೇ ಯಾವುದೋ ಮಾಲ್ ಇದೆಯಂತೆ. ನೀವು ಹೋಗಿದ್ದೀಯಾ ಅಂದ್ಲು. ನಾನು ಹೋಗಿದ್ದೆ 2-3 ಸಲ ಮೈಸೂರಿಗೆ. ನಂಗೆ ಗರುಡ ಮಾಲ್ ಒಂದು, ಮಾಲ್ ಆಫ್ ಮೈಸೂರು ಬಿಟ್ಟರೆ ಇನ್ಯಾವುದು ನಂಗೆ ಗೊತ್ತಿಲ್ಲ. ಹೋಗಿದ್ದೀಯಾ ಅಂತ ಅಂದ್ಲು, ಗೊತ್ತಿಲ್ಲ ಯಾವುದೋ ಏನೋ ಎತ್ತ ಅಂತ. ಯಾವುದೋ ಮೂವಿ ಅಂದ್ಲಪ್ಪ, ನಂಗೆ ಮರ್ತೋಯ್ತು. ಯಾವುದೋ ಹಿಂದಿ ಮೂವಿ ಅಂತೆ. ಅದೇ ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಅದು ಬಿಸಿಲು ಬಿಟ್ಟಿದೆ. ಮ್ಯಾಟ್ ಒಗೆದು ಹಾಕಿದ್ದೆ ನಿನ್ನೆ. ನಾನು ಇಲ್ಲಿ ಎದುರುಗಡೆ ತಂದು ಹಾಕಿದ್ದೆ. ನಾನು ತಂದು ಹಾಕೋದಕ್ಕೂ ಜೋರಾಗಿ ಮಳೆ ಬಂದು ಎಲ್ಲ ಮ್ಯಾಟು ಒದ್ದೆ ಆಗೋಗಿದೆ. ಇವತ್ತು 2 ದಾಸವಾಳ ಹೂವು ಬಿಟ್ಟಿದೆ. ದಾಸವಾಳ ಹೂವೇ ಇಲ್ಲ ಪೂಜೆ ಮಾಡೋದಕ್ಕೆ. ಹೂವೇ ಇಲ್ಲ ಅಂದರೆ ಇಲ್ಲ. ನಾನು ಈ ಗೌರಿ ಹೂವನ್ನೇ ಕೊಯ್ದು ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮನ ಮನೆ ಹತ್ರ ಹೂ ನೋಡಿದ್ರೆ ನಂಗೆ ಹುಚ್ಚಿಡ್ದಂಗೆ ಆಗ್ತಾಯಿತ್ತು. ನನ್ನ ಇಷ್ಟವಾಗಿರೋ ಕಲ್ಲರೇ ನನ್ನ ಹತ್ರ ಸತ್ತೋಗ್ಬಿಟ್ಟಿದೆ. ತರೋಣ ಅಂತ ಅಂದ್ಕೊಂಡೆ, ಆಮೇಲೆ ಯಾಕೋ ಮನಸ್ಸು ಕೇಳಲಿಲ್ಲ. ಬೇಡ ಸುಮ್ಮನೆ ತಂದು ಸಾಯಿಸೋದೆ ಅಂತಕ್ಕೆಂತ ನಾನು ತರಲೂ ಇಲ್ಲ. ಅಮ್ಮನೂ ಅದೇ ಅಂತಿದ್ರು, ಯಾರಿಗೂ ಗಿಡಗಳನ್ನ ಕೊಡಲ್ಲ ಕಣೆ ನಾನು ಅಂತ ಹೇಳ್ತಾಯಿದ್ರು. ಎಲ್ಲ ಸಾಯಿಸ್ತಾರೆ ಸುಮ್ಮನೆ ಒಯ್ದು ಅಂತ. ನನಗೂ ಹಂಗೆ ಅನ್ನಿಸ್ತು. ಸುಮ್ಮನೆ ನನಗೂ ಕೇಳೋಕ್ಕೆ ಬರಲಿಲ್ಲ ನನಗೆ. ಮತ್ತು ಬಸ್ಸಿಗೆ ಬರೋದಾಗಿತ್ತಲ್ಲ, ಹಾಗೆ ಬಂದೆ. ಇಲ್ಲೇ ಕೂತ್ಕೊಂಡೆ. ಕೆಳಗೆ ಹೋಗು ಸಿಂಬಾ, ಕೆಳಗೆ ಹೋಗು. ಅವರೆಕಾಳು ಮತ್ತು ಬೇಳೆ ಹಾಕಿ ಖಾರಬೇಳೆನ ಮಾಡ್ತಾಯಿದ್ದೀನಿ. ಸೇಮ್ ಸಾಂಬಾರಿಗೆಲ್ಲ ಹುರಿತೀವಲ್ವ ಅದೇ ಥರ. ಈ ಸಲ ತುಂಬ ಸಲ ಅವರೆಕಾಳನ್ನ ತಿಂದ್ವಿ ನಾವು. ಅವರೆಕಾಳು ಇದ್ದಿದ್ದಕ್ಕೆ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ. ಅವರೆಕಾಳು ಹಾಕಿ ಪಲಾವ್ ಕೂಡ ಮಾಡ್ಬೋದು. ಹಾಗೆಯೇ ಅವರೆಕಾಳಲ್ಲಿ ಒಂದು ಪಲ್ಯ ಮಾಡ್ತಾರೆ. ನಾನು ಅದು ಒಗ್ಗರಣೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಸಿಮೆಣಸು ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ತರಿಯಾಗಿ ಮಿಕ್ಸಿ ಮಾಡಿಬಿಟ್ಟು, ನಾವೀಗ ಒಗ್ಗರಣೆ ಪಲ್ಯಕ್ಕೆಲ್ಲ ಹೇಗೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊತೀವೋ ಆ ಥರ ಮಾಡಿಬಿಟ್ಟು ಆ ತರಿಯಾಗಿ ರುಬ್ಬಿರ್ತೀವಲ್ಲ ಅದನ್ನು ಹಾಕಿ, ಉಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕಿ ರುಬ್ಬೋದಕ್ಕೂ ಕೂಡ ಕಾಯಿ ತುರಿ ಹಾಕಿದ್ರೂ ಬರುತ್ತೆ, ಇಲ್ಲಾಂದರೆ ಮೇಲ್ಗಡೆ ಕಾಯಿ ತುರಿ ಹಾಕಿದ್ರೂ ಬರುತ್ತೆ. ಅದು ಚಪಾತಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ನಾನು ಅದನ್ನು ಒಂದು ಸಲ ಮಾಡಬೇಕು ಅಂತ ಅಂದ್ಕೊತೀನಿ. ನಮ್ಮ ಮನೆಯವರು ಆ ಥರ ಡ್ರೈ ಪಲ್ಯ ಇಷ್ಟಪಡಲ್ಲ. ಹಾಗಾಗಿ ನಮ್ಮನೇಲಿ ಈ ಥರ ರಸ ಪಲ್ಯನೇ ಮಾಡೋದು ಜಾಸ್ತಿ. ಈ ಖಾನಾವಳಿಗಳಲ್ಲಿ ಹೆಸರು ಕಾಳು ಪಲ್ಯ ಮಾಡ್ತಾರೆ ಗೊತ್ತಾ, ಸೇಮ್ ಅದೇ ಥರ ತುಂಬ ಚೆನ್ನಾಗಾಗುತ್ತೆ. ಅವರೆಕಾಳಲ್ಲಿ ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಮಾತ್ರ ಅವರೆಕಾಳು ಇತ್ತಲ್ವ, ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಬದನೆಕಾಯಿ ತೊಗೊಬನ್ನಿ ಅಂತ ಹೇಳಿದೆ. ನೆನ್ನೆ ಬದನೆಕಾಯಿ ತೊಗೊಂಡು ಬಂದಿದ್ದರು. ಈ ಬದನೆಕಾಯಿ ಚೆನ್ನಾಗಾಗುತ್ತೋ ಇಲ್ವೋ ಅಂತ ಹೆದರ್ತಾ ಮಾಡಿದೆ. ಒಂದೊಂದು ಬದನೆಕಾಯಿ ಗಟ್ಟಿ ಬಂದುಬಿಡುತ್ತೆ. ಆದರೆ ಈ ಬದನೆಕಾಯಿ ತುಂಬ ಚೆನ್ನಾಗಿತ್ತು. ಈ ಬದನೆಕಾಯಿ ಏನಂದರೆ ಹೋಳು ಬದನೆಕಾಯಿ ಪಲ್ಯ ಮಾಡ್ತಾರಲ್ವ ಅದಕ್ಕೆ ಚೆನ್ನಾಗಾಗುತ್ತೆ. ಬಜ್ಜಿಗೆ ಉಡುಪಿ ಗುಳ್ಳ ಅಂತಾರಲ್ವ, ಹಸಿರು ಕಲರ್ದು ದೊಡ್ಡದಿರುತ್ತಲ್ವ, ಅದು ಚೆನ್ನಾಗಾಗುತ್ತೆ.
ಕುಕ್ಕರಲ್ಲಿ ನಾನು ಹಾಗೆ ಒಂದೇ ಒಂದು ವಿಷಲ್ ಹೊಡೆಸ್ಕೊಂಡೆ. ಇದು ಹಬ್ಬದ ಟೈಮಲ್ಲಿ ಚಿನ್ನಿ ಬರ್ತಾಳಲ್ವ, ಆ ಟೈಮಲ್ಲಿ ನಮ್ಮ ಮನೆಯವರು ಪತ್ರೊಡೆ ಮಾಡು ಅಂತ ಹೇಳಿದ್ರು. ಆ ಟೈಮಲ್ಲಿ ಮಾಡಿದ್ರೆ ಏನಂದರೆ ಚಿನ್ನಿ ಇರೋದು ಇಲ್ಲ, ಹಾಗಾಗಿ ನಾನು ಪತ್ರೊಡೆ ಮಾಡಲಿಲ್ಲ. ನಮ್ಮ ಮನೆಯವ್ರಿಗೂ ತುಂಬ ತಿನ್ನಬೇಕು ಅಂತ ಅನಿಸಿತ್ತಂತೆ, ಹಾಗಾಗಿ ನಂಗೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಪತ್ರೊಡೆ ಮಾಡಿಬಿಡೋಣ ಅಂತ ಹೇಳಿ ನಾನು ಪತ್ರೊಡೆಗೆ ಬೆಳಗ್ಗೆನೇ ನೆನೆಸ್ತಾ ಇದ್ದೀನಿ. ತುಂಬ ಮಾಡ್ತಾಯಿಲ್ಲ, 1 ಕಪ್ ಅಷ್ಟು ಅಕ್ಕಿ ಹಾಕಿದ್ದೀನಿ. ಅದಕ್ಕೆ ನಾನು ಒಂದು 4 ಚಮಚದಷ್ಟು ಕಡಲೆಬೇಳೆನ ಅರ್ಧ ಹುರಿದಾದ ನಂತರ ಒಂದು 2 ಚಮಚದಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಮೆಂತೆ, ಹಾಗೆ ಒಂದು 4 ಚಮಚದಷ್ಟು ಕೊತ್ತಂಬರಿ, ಒಂದು 2 ಚಮಚದಷ್ಟು ಜೀರಿಗೆನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಅಕ್ಕಿನ ನೆನೆಸಿದ್ದೀನಿ ನಾನು. ಅದಕ್ಕೆ ಇದನ್ನೆಲ್ಲ ಹಾಕಿ ನೆನೆಸ್ತೀನಿ. ಮಧ್ಯಾಹ್ನ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಇನ್ನೂ ಆದರೂ ಯಾರಾದರೂ ಮಾಡಿಲ್ಲ ಅಂದರೆ ಪತ್ರೊಡೆನ ಟ್ರೈ ಮಾಡಿ. ಈ ಮಳೆಗಾಲದಲ್ಲಿ ತಿನ್ನಬೇಕು, ತುಂಬ ಒಳ್ಳೆಯದು. ಹೊಟ್ಟೆಯಲ್ಲಿ ಏನಾದರೂ ನಾವು ಗೊತ್ತಿಲ್ಲದೇ ಕೂದಲು ಆ ಥರ ಊಟದಲ್ಲಿ ಹೋಗಿದ್ದರೆ ಅದನ್ನು ಕೂಡ ಕರಗಿಸುತ್ತೆ ಅಂತ ಹೇಳ್ತಾರೆ. ನಾನು ಅವತ್ತು ಕೆಸೆ ಸೊಪ್ಪಿನ ಪಲ್ಯ ಮಾಡಿದಾಗೂ ನಂಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಇದರಲ್ಲಿ ನಮ್ಮ ಮನೆ ಹತ್ರ ತುಂಬ ಇದೆ, ಇದರಲ್ಲಿ ಪಲ್ಯ ಕೂಡ ಮಾಡಬಹುದಾ ಅಂತ ಕೇಳಿದ್ರು. ಹೌದು, ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಅದೆಲ್ಲ ಒಂಥರ ಟ್ರೆಡಿಷ್ನಲ್ ಅಡುಗೆಗಳು. ಇದು ಅಷ್ಟೇ, ನಮ್ಮ ಮನೆಯವ್ರಿಗೆ ಭಾಳ ಅಂದರೆ ಭಾಳ ಇಷ್ಟ. ನಾನು ಮಾಡಿದೆ ತುಂಬ ದಿನ ಆಗಿತ್ತು. ಹೋದ ವರ್ಷ ಅಂತೂ ನಾನು ಯಾವಾಗಲೂ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೆ. ಈ ವರ್ಷವೇ ನಾನು ಮಾಡಿಲ್ಲ. ಅದು ಪದೇ ಪದೇ ಮಾಡಿದ್ರೇನು ಗೊತ್ತಾ, ಅದು ಟೇಸ್ಟು ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಅವರು 10 ಸಲ ಕೇಳಿದಾಗ ನಾನು 1 ಸಲ ಮಾಡ್ತಾಯಿದ್ದೀನಿ. ಅದು ತುಂಬ ಮಾಡ್ತಾಯಿಲ್ಲ. ಒಂದೇ ಕಪ್ಪಷ್ಟು ಒಂದೀಗ ಅಳತೆ ಮಾಡ್ಕೊಂಡಿದ್ದೀನಿ. 2 ಇಲ್ಲ 3 ಸಣ್ಣ ಸಣ್ಣದು ಕಡುಬಾಗುತ್ತೆ ಅಷ್ಟು ಮಾಡ್ಕೊತೀನಿ. ಹಾಗೆ ಟೈಮ್ ಕೂಡ ಆಗಿತ್ತು, ಟೀ ಕುಡಿಯೋಣ ಅಂತ ಅನ್ನಿಸ್ತು. ಯಾಕಂದರೆ ಬೇಸಿಕ್ ಕೆಲಸಗಳೆಲ್ಲ ಆಗಿತ್ತಲ್ವ, ಹಾಗಾಗಿ ರೊಟ್ಟಿ ಉಕ್ಕುರಿಕೆ ಕೂಡ ಆಯಿತು, ಹಾಗೆಯೇ ಪಲ್ಯದ್ದು ಇದು ಕೂಡ ಬೇಯಿತು. ಹಾಗಾಗಿ ಟೀ ಕುಡಿಯೋಣ ಅಂತ ಈಗ ಮಗ್ಗನ್ನ ತೆಕ್ಕೊಂಡೆ. ಅಷ್ಟೊತ್ತಿಗೆ ಇದು ಕೂಡ ಹುರಿದಾಗಿತ್ತು. ಇದು ಬಾಣಲಿಲೇ ನಾನು ಆಫ್ ಮಾಡಿ ಬಿಟ್ಟಿದ್ದೆ, ಆ ಬಿಸಿಗೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ಆಮೇಲೆ ಒಂದು ಸಲ ಈ ಥರ ಕೈ ಆಡಿ ಇದನ್ನು ಇಡ್ತೀನಿ. ಇದಕ್ಕೆ ಆಮೇಲೆ ರುಬ್ಬೇಕಿದ್ರೆ ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಅಚ್ಕಾರದ ಪುಡಿ, ಸ್ವಲ್ಪ ಬೆಲ್ಲ, ಉಪ್ಪು, ಹುಳಿನ ನಾನು ಇದ್ರ ಜೊತೆಗೇ ನೆನೆಸ್ತೀನಿ. ಆವಾಗ ರುಬ್ಬೇಕಿದ್ರೇ ಹಾಕಿದ್ರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಉಪ್ಪು, ಹುಳಿ, ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಟೀ ಕೂಡ ಕುಡಿದಾಯಿತು. ಅಷ್ಟೊತ್ತಿಗೆ ಉಕ್ಕುರಿಕೆ ಮಾಡಿದ್ದೆಲ್ಲ ಅದು ಕೂಡ ಚೆನ್ನಾಗಿ ಆರಿತ್ತು. ಅದನ್ನು ನಾನೀಗ ನಾದ್ತಾಯಿದ್ದೀನಿ. ತುಂಬ ತಣ್ಣಗಾದರೂ ಚೆನ್ನಾಗಾಗಲ್ಲ, ಯಾಕಂದರೆ ಅದು ನಾದಿದ್ರೆ ಅನ್ನ ಹಾಗೆ ಉಳಿದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗಿರ್ತಾ ನಾದಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಬದನೆಕಾಯಿ ಕೂಡ ಸುಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಚಿನ್ನಿ ಇವತ್ತು ಸಂಡೇ ಅಂತ ಹೇಳಿದಾಗೆ ನನಗೂ ಸಂಡೇ ಅಂತ ನೆನಪಾಗಿದ್ದು, ಇಲ್ಲ ಅಂದರೆ ನನಗೆ ನೆನಪೇ ಆಗ್ತಿರಲಿಲ್ಲ. ನನಗಂತೂ ಎಲ್ಲ ದಿನವೂ ಒಂದೇ ದಿನ ಆಗಿಬಿಟ್ಟಿದೆ. ಸಂಡೇ ಇಲ್ಲ, ಮಂಡೇ ಇಲ್ಲ. ಮಕ್ಕಳು ಮನೇಲಿ ಇದ್ದಾಗಾದರೆ ಅಟ್ಲೀಸ್ಟು ತಿಂಡಿ ಮಾಡೋದಕ್ಕಾದರೂ ಆವಾಗ ಅನ್ನಿಸ್ತಾಯಿತ್ತು, ಸ್ಯಾಟರ್ಡೆ ಆದರೆ ಬೇಗ ಮಾಡಬೇಕು, ಸಂಡೇ ಹೆಂಗಿದ್ರು ರಜಾ, ಆರಾಮಾಗಿ ಎದ್ದು ಮಾಡ್ಬೋದು ಅಂತ. ಇವಾಗ ಮಕ್ಕಳು ಯಾರೂ ಇಲ್ಲದೇ ಇರೋದಕ್ಕೆ ಎಲ್ಲ ದಿನವೂ ಒಂದೇ ದಿನ ಆಗಿಬಿಟ್ಟಿದೆ. ಹಾಗೆ ನಾನು ಖಾರನ ರುಬ್ಬಿದ್ದೆ ಅಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ನೆನ್ನೆನೂ ಸಾಂಬಾರು ಮಾಡಿದ್ದು ಖಾರ ಉಳಿದಿತ್ತು, ಹಾಗಾಗಿ ನಾನು ಅದನ್ನು ಸ್ವಲ್ಪ ಹಾಕಿ ಇವತ್ತು ಸ್ವಲ್ಪ ಮಾತ್ರ ನಾನು ಖಾರನ ಮಾಡಿಕೊಂಡಿದ್ದೆ. ಖಾರ ಅಂದರೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊನ ಫ್ರೈ ಮಾಡಿಬಿಟ್ಟು ಅದಕ್ಕೆ ಖಾರದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಕಾಯಿ ತುರಿ ಹಾಕಿ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಹಾಕಿ ಅದನ್ನು ರುಬ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಅದಕ್ಕೆ ಉಪ್ಪು, ಹುಳಿ, ಸ್ವಲ್ಪ ಬೆಲ್ಲ ಹಾಕಬೇಕು. ಆನಂತರ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಹಾಗೆ ಈರುಳ್ಳಿ ಹಾಕಿ ಒಂದು ಒಗ್ಗರಣೆ ಹಾಕಬೇಕು. ನೀವು ಬೇಯಬೇಕಿದ್ರೇ ಈರುಳ್ಳಿ ಹಾಕಿದ್ರೂ ಬರುತ್ತೆ, ಆದರೆ ಈ ಥರ ಒಗ್ಗರಣೆಯಲ್ಲಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ. ನೋಡಿ, ಕೆಲಸಕ್ಕೆ ಹೋಗೋರಿಗಾದರೆ ಸಂಡೇ, ಮಂಡೇ ಎಲ್ಲದೂ ಒಂದೊಂದು ದಿನಕ್ಕೆ ಒಂದೊಂದು ಬೆಲೆ ಇರುತ್ತೆ. ನಮಗೆ ಮನೇಲಿ ಕೆಲಸ ಮಾಡ್ಕೊಂಡಿರೋರಿಗೆ ಎಲ್ಲ ದಿನವೂ ಒಂದೇ ದಿನ ಆಗಿದೆ. ಅಟ್ಲೀಸ್ಟ್ ಗಂಡ ಆಫೀಸಿಗೆ ಹೋಗಿ ಬಂದವರಿಗಾದರೂ ಸಂಡೇ ಒಂದಿನ ಇದೆ, ಹೊರಗಡೆ ಹೋಗೋಣ ಅಂತನಾದ್ರು ಹೋಗ್ತಾರೆ.
ನಮ್ಮಲ್ಲಿ ಎಲ್ಲ ದಿನವೂ ಒಂದೇ ಥರ. ನಂತರನೂ ಯಾರಾದರೂ ಇದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಹಳ್ಳಿಗಳಲ್ಲಿ ರೈತರ ಹೆಂಡತಿಯರು ಪಾಡು ಇಷ್ಟೇ, ನಮಗೆ ಯಾವತ್ತೂ ರಜಾ ಅನ್ನೋದೇ ಇಲ್ಲ, ನಾವು ರಜಾ ಹಾಕೋದು ಇಲ್ಲ, ನಮಗೆ ರಜಾನೂ ಇಲ್ಲ. ಆ ಥರ ಒಂದೊಂದು ಸಲ ಬೇಜಾರು ಅಂತ ಅನಿಸುತ್ತೆ, ಆದರೆ ಒಂದೊಂದು ಸಲ ಇದು ಒಂಥರ ಚೆನ್ನಾಗಿ ಅಂತಲೂ ಅನಿಸುತ್ತೆ. ಹಾಗೆ ಪಲ್ಯ ಕೂಡ ಆಯಿತು. ನಾನು ಬದನೆಕಾಯಿನೂ ಕೂಡ ಬಿಡಿಸಿ ಅದು ಹುಳ ಎಲ್ಲ ನೋಡಿದೆ, ಯಾವುದಕ್ಕೂ ಹುಳ ಆ ಥರ ಏನೂ ಇರಲಿಲ್ಲ. ಆನಂತರ ನಾನು ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಹಾಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಆನಂತರ ಒಂದು 4-5 ಹಸಿಮೆಣಸನ್ನ ಸುಟ್ಟು ಹಾಕಿದ್ದೀನಿ. ಆನಂತರ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಕೈಯಲ್ಲಿ ಕಲಿಸ್ಬೇಕು. ಕಲಸಿದ ನಂತರ ಮೊಸರು ಮತ್ತು ಹಾಲು ಹಾಕಿದ್ರೆ ಬಜ್ಜಿ ರೆಡಿಯಾಗುತ್ತೆ. ಹಾಗೆ ಈಗ ನಾನು ರೊಟ್ಟಿನೂ ಕೂಡ ಮಾಡ್ತಾಯಿದ್ದೀನಿ. ನೋಡಿ, ರೊಟ್ಟಿ ನಾನು ಅಷ್ಟು ಬಿಸಿ ಇದ್ದಾಗ ನಾದಿದ್ರೂ ಒಂದೊಂದು ಅನ್ನನ್ನ ಕಾಣ್ತಾ ಇದೆ. ಆ ಥರ ಅನ್ನನ್ನ ಇದ್ದರೆ ಏನಂದರೆ ರೊಟ್ಟಿ ಒಳ್ಳೆ ಪೂರಿ ಥರ ಉಬ್ಬೋದೇ ಇಲ್ಲ, ಈ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಬಿಸಿ ಬಿಸಿ ಇರ್ತಾ ಇದು ಮಾಡಿದ್ರೆ ಚೆನ್ನಾಗಾಗುತ್ತೆ. ಹಾಗೆ ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಹೊಳಿತು ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ. ಹಾಗೆಯೇ ನಮ್ಮ ಬಳ್ಳಿಲೇ ಅಲಸಂದೆ ಕಾಳು ಕೂಡ ಬಿಟ್ಟಿತ್ತು. ಇದು ಏನು ಗೊತ್ತಾ, ಅಲಸಂದೆ ಕಾಳು ಬಿಡ್ತಾ ಇದೆ. ನಾನು ಆವಾಗವಾಗ ಬಟ್ಟೆ ವಾಶ್ ಮಾಡೋಕ್ಕೆ ಹೋಗ್ತೀನಲ್ವ, ಆವಾಗ ನಾನೇ ಅರ್ಧ ತಿಂದು ಖಾಲಿ ಮಾಡಿಬಿಡ್ತೀನಿ. ನನಗೆ ಅದ್ರ ಬೀಜ ತುಂಬ ಇಷ್ಟ ಆಗುತ್ತೆ. ನಮ್ಮಲ್ಲಿ ಬೌಡೆ ಕಾಳು ಅಂತ ಬೆಳೀತಾಯಿದ್ರು ಗದ್ದೆಯಲ್ಲಿ. ಆವಾಗ ನಾನು ಅಮ್ಮ ದಿನ ಸಂಜೆ ಹೋಗಿ ಆ ಬೌಡೆ ಕಾಳನ್ನ ತಿಂದ್ಕೊಂಡು ಬರ್ತಾಯಿದ್ವಿ. ಇವಾಗೆಲ್ಲ ಅದೊಂಥರ ನೆನಪು ಮಾತ್ರ ಆಗಿಬಿಟ್ಟಿದೆ. ಕೆಲಸ ಎಲ್ಲ ಆಯಿತು, ಮೇಲ್ಗಡೆ ಮಿಷನ್ ಹಾಕೋಣ ಅಂತ ಬಂದೆ. ಬಟ್ಟೆ ತೆಗೆದು ಬಟ್ಟೆ ಮಡ್ಚೋಣ ಅಂತ ಅಂದ್ಕೊಂಡೆ. ನಾಳೆ ನೋಡಿ ನನಗೆ ಬಟ್ಟೆ ಮಡ್ಚೋದಲ್ಲ, ಅವಧಿಗೆ ಹೋಗೋಕ್ಕೂ ಮನಸ್ಸಾಗಲಿಲ್ಲ. ಅದಕ್ಕೆ ಹೋಗಲ್ಲ. ಆಮೇಲೆ ಮಧ್ಯಾಹ್ನ ಹೆಂಗಿದ್ರು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಬೇಕು. ಆ ಬಟ್ಟೆಗಳನ್ನ ಸ್ನಾನ ಆದಮೇಲೆ ಒಣಗ್ಸೋಕ್ಕೆ ಹೋಗ್ತೀನಲ್ಲ, ಅವಾಗ ತೆಗಿತೀನಿ. ಟೈಮ್ ಬಂದು 10:45 ಆಯಿತು. ಪತ್ರೊಡೆಗೆ ಎಲೆ ಕೊಯ್ಯೋಣ ಅಂತ ಹೇಳಿದೆ ನಮ್ಮ ಮನೆಯವರಿಗೆ. ಅವರಿಲ್ಲ ಅಂತ ಹೇಳಿ ನಂಗಾಗಲ್ಲ, ಕೆಲಸ ಇದೆ ಊರಲ್ಲಿ ಅಂತ ಊರಿಗೆ ಹೋದ್ರು ಅವರು. ಅದಕ್ಕೆ ಈಗ ನಾನೇ ಪತ್ರೊಡೆಗೆ ಎಲೆ ಕೊಯ್ಕೊ ಬರಬೇಕು. ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಮಳೆ ಜಿಮ್ತಾ ಇದೆ. ನಾನು ಡೈನಿಂಗ್ ಟೇಬಲ್ದು ಮ್ಯಾಟೆಲ್ಲ ತೆಗೆದು ವಾಶ್ ಮಾಡಿದ್ದೆ. ಚೆನ್ನಾಗಿ ಬಿಸಿಲು ಬಂದಿತ್ತು. ನಾನು ಆವಾಗಲೇ ನಮ್ಮ ಮನೆಯವ್ರು ಊರಿಗೆ ಹೋದ್ರಲ್ವ, ಆವಾಗಲೇ ಎಲೆ ಕೊಯ್ಯಬೇಕಾಗಿತ್ತು. ಆವಾಗ ಬಿಸಿಲು ಚೆನ್ನಾಗಿತ್ತು. ನಾನು ಹೆಂಗಿದ್ರು ಬಿಸಿಲಿರುತ್ತೆ ಅಂತ ಅಂದ್ಕೊಂಡೆ. ಈಗ ನೋಡಿದ್ರೆ ಸಣ್ಣಕ್ಕೆ ಮಳೆ ಜಿಮ್ತಾ ಇದೆ. ತುಂಬ ಮಾಡಿಲ್ಲ, ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ. ಸ್ನಾನ ಎಲ್ಲ ಆದಮೇಲೆ ಪತ್ರೊಡೆ ಮಾಡ್ತೀನೋ ಅಥವಾ ಅದಕ್ಕೂ ಮುಂಚೆ ಮಾಡ್ತೀನೋ ಏನೋ ಗೊತ್ತಿಲ್ಲ. ಕಾಯಿ ಒಡಿಸಿ ಇಟ್ಕೊಂಡಿದ್ದೀನಿ, ಕಾಯಿ ತುರಿಯೋಣ ಅಂತ, ಅದು ಮರ್ತೋಯ್ತು. ಸಾಂಬಾರಿನ ಖಾರಕ್ಕೆ ಕಮ್ಮಿ ಆಗುತ್ತೇನೋ ಅಂತ ಅಂದ್ಕೊಂಡೆ, ಆದರೆ ಸಾರಿನ ಖಾರಕ್ಕೆ ಕಾಯಿ ಸರಿ ಆಯಿತು, ಹಾಗಾಗಿ ತುರಿಲಿಲ್ಲ. ಇಲ್ಲಾಂದರೆ ತುರಿತಾ ಇದ್ದೆ. ಮೇಲ್ಗಡೆ ಅದೇ ಮಿಷನ್ ಹಾಕಿ ಬಂದಿದ್ದೀನಿ. ಬಟ್ಟೆ ಮಡ್ಚೋಣ ಅಂತ ಹಿಂಗೆ ನೋಡಿದೆ ಒಂದು ಸಲ ಹಣ್ಕಿ. ನಾಳೆ ತುಂಬ ಬಟ್ಟೆ ಇದ್ದಾವ, ಇದು ತೆಗೆದ್ರೆ ಇದು ಕೆಲಸ ಜಾಸ್ತಿ ಆಗುತ್ತೆ ಅಂತ ಇದು ಮಾಡಿದೆ. ನನಗೆ ಯಾಕೋ ಗೊತ್ತಿಲ್ಲ, ಇವತ್ತು ವೀಡಿಯೋ ಫುಲ್ ಮಾಡ್ಕೊಂಡ್ಲೇ ಇಲ್ಲ. ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಂತೆಂತ ಆಯ್ತೋ ಗೊತ್ತಿಲ್ಲ. ವೀಡಿಯೋ ಒಂದೊಂದ್ಸಲ ಹಾಗೆ ಆಗಿಬಿಡುತ್ತೆ. ಏನೇನೋ ಕೆಲಸಗಳು ಬಂತು, ಆ ವಿಡಿಯೋ ಮಾಡಬೇಕು ಅನ್ನೋ ಇದೇ ಥಾಟೇ ಬರಲಿಲ್ಲ. ತಿಂಡಿ ತಿನ್ನಬೇಕಿದ್ರೆ ವಿಡಿಯೋ ತೋರಿಸ್ತಿದ್ದೆ, ಅದು ಮಾಡಲಿಲ್ಲ. ನಮ್ಮನೆಯವ್ರು ಯಾರ್ದೋ ಫೋನ್ ಬಂತು, ಅವ್ರು ಅದರಲ್ಲಿ ಮಾತಾಡೋಕ್ಕೆ ಬ್ಯುಸಿ ಆದರು. ಪಲ್ಯ ತುಂಬ ಚೆನ್ನಾಗಾಗಿತ್ತು, ಚೂರು ಉಪ್ಪು ಬೇಕಿತ್ತು ಅನ್ನಿಸ್ತು. ನಾನು ಸ್ವಲ್ಪ ಉಪ್ಪನ್ನ ಹೆದ್ರಿ ಹಾಕ್ತೀನಿ. ಒಂದು ವಾರ ಉಪ್ಪು ಅಂದರೆ ಉಪ್ಪು ಮಾಡ್ತೀನಿ, ಒಂದು ವಾರ ಉಪ್ಪು ಕಮ್ಮಿ ಹಾಕ್ತೀನಿ, ಹಾಗೆ ಮಾಡ್ತಾಯಿದ್ದೀನಿ. ನಮ್ಮ ಸಿಂಬಾ ಇಲ್ಲಿ ನಾಯಿ ಜಗಳ ಮಾಡ್ತಿದ್ದಾವೆ, ಬಿಡು ಅಂತ ಅವಾಗಿಂದ ಕೂಗ್ತಾ ಇದ್ದಾನೆ. ಬಿಟ್ಟರೆ ಮತ್ತೆ ಕತೆ ಕೆಡುತ್ತೆ, ಹಾಗಾಗಿ ಬಿಟ್ಟಿಲ್ಲ. ಬೆಳಗ್ಗೆನೂ ಎಲ್ಲೂ ಬಿಟ್ಟಿಲ್ಲ, ಹೋಗಿಲ್ಲ ಅವನು. ಇಲ್ಲೇ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂದರೆ ನನ್ನನ್ನೇ ಅವ್ನು ಬೇಕಾದ್ರೆ ಕರ್ಕೊಂಡು ಹೋಗ್ತಾನೆ, ಚೈನ್ ಕಟ್ಕೊಂಡು. ಅಷ್ಟು ಶಕ್ತಿ ಇದೆ ಅವನಿಗೆ, ನನಗೆ ಎಳೆಯೋಕ್ಕಾಗದೇ ಇಲ್ಲ. ಕಟ್ಟೆ ತೊಳೆಯೋಣ ಅಂತಲೂ ಅಂದ್ಕೊಂಡೆ, ಮತ್ತು ಕಟ್ಟೆನೂ ತೊಳಿಲಿಲ್ಲ. ಇವತ್ತು ಯಾಕೋ ಏನೂ ಬೇಡ ಅನಿಸಿದೆ, ಹಾಗಾಗಿ ನಿನ್ನೆ ತೊಳೆದಿದ್ದೀನಿ. ಜೋಳ ಮಾರ್ತಾ ಇದ್ದೀನಿ. ನಮ್ಮನೆಯವ್ರು ಅವತ್ತೇ ಒಂದು ತಂದಿರೋ ಜೋಳ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ಅಷ್ಟು ರುಚಿಗಿರಲಿಲ್ಲ. ಹಾಗಾಗಿ ಒಂದು ಬೇಯಿಸಿದ್ದೀನಿ, ಒಂದು ಹಾಗೆ ಇಟ್ಟಿದ್ದೀನಿ. ನಾಳೆಗೆಳೆ ಬೇಯಿಸ್ಕೊತೀನಿ, ಇಲ್ಲ ಸಂಜೆ ಕಡೆ ಬೇಯಿಸ್ಕೊತೀನಿ. ಸಂಜೆ ಟೀ ಕಾಫಿ ಕುಡಿಯಲ್ಲ, ಆವಾಗ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ಸಾಂಬಾರಿಗೂ ಕುಕ್ಕರ್ ಇಟ್ಟು ಬಂದಿದ್ದೆ. ಕುಕ್ಕರ್ ವಿಷಲ್ ಕೂಡ ಹೊಡೀತು. ಹಿಂಗೆ ಹೋಗ್ತಾರೆ ಅವರು ಯಾವಾಗಲೂ ಜೋಳ ಮಾರ್ತಾರೆ, ಹಣ್ಣುಗಳು ಮಾರ್ತಾರೆ. ಒಂದೊಂದು ದಿನ ಒಂದೊಂದು ಶೇಂಗಾ ಮಾರ್ತಾರೆ, ಒಂದಿನ ಹಾಗೆ ಇದರಲ್ಲಿ ಓಮಿನಿಲಿ ಮಾರ್ತಾರೆ ಅಷ್ಟೇ. ಮತ್ತೇನೂ ಇಲ್ಲ. ಸಾಂಬಾರು ಒಂದು ಮಾಡಿ, ಅನ್ನ ಒಂದು ಮಾಡಿ, ಪತ್ರೊಡೆ ಒಂದು ಮಾಡಿದ್ರೆ ಇವತ್ತಿನ ಕೆಲಸ ಮುಗೀತು. ರೊಟ್ಟಿನೂ ಇದ್ದಾವೆ, ಮಧ್ಯಾಹ್ನ ಬೇಕಾದ್ರೆ ನಾನು ರೊಟ್ಟಿ ತಿನ್ಬೋದು, ಅಷ್ಟು ರೊಟ್ಟಿ ಇದ್ದಾವೆ. ಹಂಗೆ ಯಾಕೋ ಆಲೂಗಡ್ಡೆ ಬೀನ್ಸ್ ಹಾಕಿ ಸಾಂಬಾರು ಊಟ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಆಲೂಗಡ್ಡೆ ಬೀನ್ಸ್ ಹಾಕಿ ಸಾಂಬಾರು ಮಾಡಿದಾಗ ನಮ್ಮ ಮನೆಯವ್ರಿಗೆ ನೆನಪಾಗುತ್ತೆ ಗೀ ರೈಸ್ ಏನು ಮಾಡೋದಿಲ್ಲ, ಯಾರು ಹೆಲ್ಪ್ ಮಾಡೋರಿಲ್ಲ. ಹೆಂಗೆ ಮಾಡೋದು? ನನಗೆ ಬೆಳ್ಳುಳ್ಳಿ ಬಿಡಿಸ್ಕೊಟ್ರೆ ನಂಗೆ ಬೆಳ್ಳುಳ್ಳಿ ಬಿಡಿಸೋದಂದರೆ ಆಗಲ್ಲ, ಬಟ್ಟೆ ಮಡ್ಚೋದು ಅಂದರೆ ಆಗಲ್ಲ. ಅವೆರಡು ಕೆಲಸ ನನಗೆ ಆಗದೆ ಇರೋ ಕೆಲಸ ಅಂದರೆ ಅದೆರಡು ಕೆಲಸ.
ಮಿಷನ್ ಹಾಕಿ ಬಂದಿದ್ದೀನಿ. ಮಿಷನ್ನು ಕ್ಲೀನ್ ಮಾಡಬೇಕು. ತುಂಬ ಕೂದಲು ಹಿಡ್ಕೊಂಡ್ಬಿಟ್ಟಿದೆ, ತೆಗಿಬೇಕು. ನಾಳೆ ತೆಗಿಯೋಣ ಅಂತ ಸುಮ್ಮನೆ ಹಾಕ್ಬಿಟ್ಟೆ. ಹಾಗಾಗಿ ಮುಂಚೆ ನೋಡಿದರೆ ಏನೋ ಆಗ್ತಿರ್ಲಿಲ್ಲ. ಒಂದು 7 ದಿನ, ಇದು 7 ದಿನ ಅಲ್ಲ, 8 ದಿನಕ್ಕೊಂದು ಸಲ ಹಂಗೆ ಕ್ಲೀನ್ ಮಾಡ್ತೀನಿ. ತುಂಬ ಕೂದಲು ಉದುರುತ್ತಲ್ಲ, ಅದೆಲ್ಲ ಬ್ರಷಲ್ಲಿ ಕೂದಲು ಹಿಡ್ಕೊಂಡ್ಬಿಡುತ್ತೆ. ಮುಂದ್ಗಡೆ ಹಿಂಗೆ ಗಡ್ಡ ಥರ ಇದೆ, ಅದಕ್ಕೆ 2-3 ಅದಕ್ಕೆ ಏನಂತಾರೆ ಏನೋ ಗೊತ್ತಿಲ್ಲ. ಅದು ಎಲ್ಲ ಹೋಗೋಕ್ಕಾಗ್ಬಿಟ್ಟಿದೆ, ಕಸ ಹೊಡಿಯೋದು ಅದೇ ಹೋಗೋಕ್ಕಾಗಿದೆ. ನಮ್ಮ ಮನೆಯವ್ರಿಗೆ ಹೇಳ್ಬೇಕು, ಅವ್ರಿಗೆ ಫೋನ್ ಮಾಡಿ ಅದೇನಾದರೂ ಸಿಗುತ್ತಾ ಅಂತ ಹೇಳಿ. ಶಿವಮೊಗ್ಗ ಹೋದಾಗ ಅಲ್ಲೇ ಇಸ್ಕೊಬರೋದಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನೋಡಬೇಕು. ಇವಾಗೆಲ್ಲ ತುಂಬ ಬೇರೆ ಬೇರೆ ಬಂದಿದೆ. ನಮ್ಮದಕ್ಕೆಲ್ಲ ಅದು 3 ಹಿಂಕಡ್ಡಿ ಥರ ಇರುತ್ತೆ, ಅದು ಒಂದೇ ಇದೆ. ಈಗೆಲ್ಲ 2 ಇರೋದು ಬರುತ್ತೆ. ಯಾರಾದರೂ ತೊಗೊಳ್ತಿದ್ರೆ ಆ ಥರದ್ದು ತೊಗೊಳ್ಳಿ, ಚೆನ್ನಾಗಿ ಆಗಬಹುದು. ಆಮೇಲೆ ಕೆಲವೊಂದೆಲ್ಲ ಫುಲ್ ನಾವು ಈಗ ಮಾಪೆಲ್ಲ ತೊಳಿಬೇಕು, ಅದ್ರದ್ದು ತೊಳೆಯೋದೇ ಬೇಡ, ಒಂದು ದೊಡ್ಡ ಬಾಕ್ಸ್ ಥರ ಬರುತ್ತೆ, ಅದರೊಳಗೆ ಹೋಗುತ್ತೆ, ಎಲ್ಲ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಅದೆಲ್ಲ ತುಂಬ ಎಕ್ಸ್ಪೆನ್ಸಿವ್, 70,000 80,000. ಅಮೆಝಾನಲ್ಲಿ ಹುಡುಕಿ ನಿಮಗೆ ಸಿಗುತ್ತೆ. ನಮ್ಮದು ಯುರೇಕಾ ಫೋಬ್ಸ್ದು, ಅಗಾರ ಅವ್ರದ್ದು ಸಿಗುತ್ತೆ. ಮತ್ತು ಇನ್ಯಾವ ಬ್ರ್ಯಾಂಡ್ ಇದೆಯೋ ನಂಗೆ ಗೊತ್ತಿಲ್ಲ. ಇದು ಚೆನ್ನಾಗಿದೆ, ಪರವಾಗಿಲ್ಲ, ನಂಗೆ ಇಷ್ಟ ಆಯಿತು. ಅಂದರೆ ನಾನು ಮೇಲ್ಗಡೆ ಈಗ ಒರೆಸೋದು ಅದೇ ವಾರಕ್ಕೊಂದ್ಸಲ ಒರೆಸ್ತೀನಿ ಅಷ್ಟೇ. ಬಾಕಿ ಟೈಮಲ್ಲಿ ಅದನ್ನೇ ಹಾಕಿ ಬಿಡ್ತೀನಿ. ಸಿಂಬನ್ ರಗಳೆ ಬಟ್ಟೆ ಮಡ್ಚಕ್ಕೆ ಹೋಗಲ್ಲ. ಈಗ ಕೊನೆಗೆ ಮಡ್ಚ್ತೀನಿ. ಇದನ್ನೂ ಒಂದಿನ ತೊಳಿಬೇಕು, ಯಾವಾಗ ತೊಳಿತೀನೋ ಗೊತ್ತಿಲ್ಲ. ಕೆಲಸಗಳಂತೂ ಹೆಂಗಿರ್ತವೆ ಗೊತ್ತಾ. ಇದಕ್ಕೆ ನಮ್ಮ ಮನೆಯವರು ಪಟ್ಟಿ ಹೊಡಿಸ್ಬೇಕು ಅಂತ ಇವತ್ತು ಮಾತಾಡ್ತಾ ಇದ್ರು. ಅದು ಪಟ್ಟಿ ನಮ್ಮದು ಚಾಲಿ ಚೀಲದ ಅಡಿಗಡೆ ಆಗಿತ್ತು. ಅದೇ ಇವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಅಂತ ಹೇಳಿದ್ರು. ಇದ್ರ ಪಟ್ಟಿ ಸಿಕ್ಕಿದೆ. ಮತ್ತೆ ಹೆಂಗಿದ್ರು ಅವರು ಅಕ್ಟೋಬರಲ್ಲಿ ಪಾಲಿಶಿಗೆ ಬರಬೇಕಾ, ಹಾಗಾಗಿ ಹೊಡಿಸಿಟ್ರೆ ಅವ್ರು ಬಂದು ಪಾಲಿಶ್ ಮಾಡ್ತಾರೆ. ಹೊರಗಡೆ ಹೊಡಿಸಿದ್ದೀವಲ್ಲ ಅದೇ ಥರ. ಎಷ್ಟು ಚೆನ್ನಾಗಿ ಕಾಣ್ತದೆ. ಹೆಂಗಿತ್ತು ಗೊತ್ತಾ ನಮ್ಮ ಬಾಗಿಲು. ನನಗೆ ಹಳೆ ವಿಡಿಯೋ ನೋಡಿದ್ರೆ ಅನಿಸುತ್ತೆ, ಓದಿರಿ ಎಷ್ಟು ಕೆಟ್ಟದಾಗಿತ್ತಲ್ವ ನಮಗೆ ಅಂತ ಅನಿಸುತ್ತೆ. ಒಂದು ಎಷ್ಟು ಚೆನ್ನಾಗಿ ಕಾಣ್ತದೆ. ಪತ್ರೊಡೆ ಮಾಡೋದಕ್ಕೆ ಅಂತ ನಾನು ಎಲೆನ ಕೊಯ್ಕೊಂಬಂದೆ. ನಮ್ಮ ಸಿಂಬ ಓಡೋಗ್ಬಿಡ್ತಾನೆ ಅಂತ ನಾನು ಗೇಟಿಗೆ ಕಟ್ಟಿ ಅವನನ್ನು ಹೋಗಿದ್ದೆ. ತುಂಬ ಅಂದರೆ ತುಂಬ ರಗಳೆ ಮಾಡ್ತಾನೆ ಅವನು. ಹೊರಗೆ ಹೋಗೋ ತನಕ ಮಾತ್ರ ಅವನ ಹವ ಇರುತ್ತೆ. ಹೊರಗೆ ಹೋದ್ಮೇಲೆ ಒಳಗಿರೋ ತನಕ ಮಾತ್ರ ನಮ್ಮ ಹವ. ಹೊರಗೆ ಹೋದ್ಮೇಲೆ ಅವನದೇ ಹವ ನಡೆಯುತ್ತೆ. ಅದಕ್ಕೆ ಅವನನ್ನು ಅಲ್ಲೇ ಕಟ್ಟಾಕೊಂಡಿದ್ದೀನಿ. ಆಮೇಲೆ ಈ ಎಲೆಗಳನ್ನೂ ಅಷ್ಟೇ ಚೆನ್ನಾಗಿ ತೊಳಿಬೇಕು. ಮತ್ತು ನಾನು ಕೊಯ್ಬೇಕಿದ್ರೇ ನೋಡಿಬಿಟ್ಟು ಕೊಯ್ಕೊಂಡು ಬಂದಿದ್ದೀನಿ, ಚೆನ್ನಾಗಿರೋದನ್ನು ಮಾತ್ರ. ಯಾಕಂದರೆ ಕೆಲವೊಂದು ಕಡೆ ಚಿಟ್ಟೆ ಎಲ್ಲ ಮೊಟ್ಟೆ ಇಟ್ಟಿರೋದು ಆ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿರೋದನ್ನ ನೋಡಿ ಕೊಯ್ಕೊಂಬರಬೇಕು. ನಮ್ಮ ಮನೆಯವರಿಗೆ ನಾನು ಮುಂಚೆನೇ ಹೇಳಿದರೆ ಅವರು ಮರಗೆಸನ ಎಲೆ ತರ್ತಾಯಿದ್ರು. ನನಗೆ ಬೆಳಗ್ಗೆ ನಾನು ಕೇಳೋಕ್ಕೂ ಮರ್ತುಬಿಟ್ಟೆ. ಹಾಗಾಗಿ ಅವರು ತರಲಿಲ್ಲ. ಬರೀ ಇದ್ರದ್ದೇ ಮಾಡಿದೆ. ಬರೀ ಮರಗೆಸ ಹಾಕಿದ್ರೆ ಏನು ಗೊತ್ತಾ, ತುಂಬ ಗಟ್ಟಿಯಾಗಿಬಿಡುತ್ತೆ. ನನಗೆ ಇದರಲ್ಲಿ ಮಾಡಿದ್ರೇ ಇಷ್ಟ ಆಗುತ್ತೆ. ಆದರೆ ಮರಗೆಸನೂ ಕೂಡ ತಿನ್ನಬೇಕು, ತುಂಬ ಒಳ್ಳೆಯದು. ನೀವು ಆಗುಂಬೆ ಕಡೆ ಏನಾದರೂ ಹೋದರೆ ಈ ಟೈಮಲ್ಲಿ, ಯಾಕೆ ಹಿಂಗಾಯ್ತು ನನಗೆ ಗೊತ್ತಿಲ್ಲ, ಅಲ್ಲಿ ತುಂಬ ಮಾರ್ತಾ ಇರ್ತಾರೆ. 15 ರೂಪಾಯಿ 20 ರೂಪಾಯಿ ಅಲ್ಲಪ್ಪ, ಜಾಸ್ತಿ ಅನಿಸುತ್ತೆ. 15-20 ಎಲೆಗೆ ಒಂದು 50 ರೂಪಾಯಿ 100 ರೂಪಾಯಿ ಮಾಡ್ತಾರೆ ಅನಿಸುತ್ತೆ. ನಾವು ಯಾವತ್ತೂ ತೊಗೊಂಡಿಲ್ಲ. ಯಾಕಂದರೆ ನಮ್ಮ ಮನೆಯವರು ತೋಟದಲ್ಲಿ ಅವರೇ ಬೆಳೆದಿದ್ದಾರೆ, ಮತ್ತು ನಮ್ಮ ತೋಟದಲ್ಲಿ ಕೂಡ ಇದೆ. ಹಾಗಾಗಿ ನಮಗೆ ಅದರ ತೊಗೊಳ್ಳೋ ಅವಶ್ಯಕತೆ ಯಾವತ್ತೂ ಬಿದ್ದಿಲ್ಲ. ಹಾಗೆ ಈಗ ಪತ್ರೊಡೆ ಎಲೆಗೆ ಖಾರನ ರುಬ್ತಾ ಇದ್ದೀನಿ. ಅದಕ್ಕೆ ಅಚ್ಕಾರದ ಪುಡಿ, ಹಾಗೆ ಅರಿಶಿನದ ಪುಡಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವನ್ನ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಕೂಡ ಹಾಕಬೇಕು. ಚೂರು ಬೆಲ್ಲನೂ ಹಾಕಿಬಿಟ್ಟು ಈ ಥರ ಎಲೆಗೆ ಹಚ್ತಾ ಇದ್ದೀನಿ. ತುಂಬ ಸಲ ಇದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಹಾಗಾಗಿ ಏನು ಪ್ರಾಪರಾಗಿ ಇದ್ರ ರೆಸಿಪಿನ ನಾನು ಶೇರ್ ಮಾಡಿಲ್ಲ. ಯಾರ್ಯಾರಿಗೆಲ್ಲ ಪತ್ರೊಡೆ ಇಷ್ಟ ಅಂತ ಮತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆಯವರಿಗಂತೂ ಭಾಳ ಅಂದರೆ ಭಾಳ ಇಷ್ಟ. ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ. ಹಾಗೆಯೇ ಆ ಕಡೆ ಪತ್ರೊಡೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದೊಂದು 40 ನಿಮಿಷ ಅದಷ್ಟು ಹೊತ್ತು ಬೇಯಬೇಕು, ಚೆನ್ನಾಗಿ ಬೇಯಬೇಕು. ನಿಮಗೇನಾದರೂ ಅದು ಬೆಂದಿದ್ದು ಗೊತ್ತಾಗಿಲ್ಲ ಅನ್ನೋದಿದ್ದರೆ ಅದ್ರ ಮೇಲ್ಗಡೆ ಒಂದು ಬೌಲಲ್ಲಿ ಅನ್ನಕ್ಕೆ ಇಡಿ. ಅಂದರೆ ಅಕ್ಕಿ ಇಟ್ಬಿಟ್ಟು ನೀರು ಹಾಕಿ ಇಟ್ಟರೆ ಆ ಅನ್ನ ಬೆಂದಿದೆ ಅಂದರೆ ಪತ್ರೊಡೆ ಬೆಂದಿದೆ ಅಂತ ಅರ್ಥ. ಅದು ಬೆಂದ ಮೇಲೆ ನಾನು ಮುಚ್ಚಳ ತೆಗೆದು ಅದನ್ನು ಒಂದು ಕಡುಬನ್ನ ಹಾಕಿದ್ದೆ. ಅಂದರೆ ಅದು ಆರಿದ ಮೇಲೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ. ಹಾಗೆಯೇ ಈ ಕಡೆ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡಿದ್ದೀನಿ. ಇದು ಸ್ವಲ್ಪ 2 ದಿನಕ್ಕೆ ಆಗಸ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಆಲೂಗಡ್ಡೆ ಬೀನ್ಸ್ ಸಾಂಬಾರು ಏನು ಗೊತ್ತಾ, ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಉಪ್ಪು ಹುಳಿ ಖಾರ ಚೆನ್ನಾಗಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಈಗ ನಾನು ಪತ್ರೊಡೆಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನು ತಿನ್ನೋ ಟೈಮಿಗೆ ಒಗ್ಗರಣೆ ಹಾಕ್ಕೊತೀನಿ. ಅದು ನನಗೆ ಬಿಸಿ ಬಿಸಿ ಇರಬೇಕು, ಇಷ್ಟ ಆಗುತ್ತೆ.
ಈರುಳ್ಳಿ ಹಾಗೆ ಕೊತ್ತಂಬರಿನ ಕಟ್ ಮಾಡಿ ಇಟ್ಟಿದ್ದೀನಿ. ಒಗ್ಗರಣೆಗೆ ನಾನು ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವನ್ನ ಹಾಕಿದ್ದೆ. ಸ್ವಲ್ಪ ನನಗೆ ಖಾರ ಕಮ್ಮಿ ಅಂತ ಅನ್ನಿಸ್ತು, ಹಾಗಾಗಿ ಉಪ್ಪು ಮತ್ತು ಖಾರನ ಸ್ವಲ್ಪ ನಾನು ಮೇಲೆ ಹಾಕ್ಕೊಂಡೆ. ಈ ಟೈಮಲ್ಲಿ ನೀವು ನೋಡಿಬಿಟ್ಟು ಹಾಕ್ಬೋದು. ಹಸಿ ಕಾಯಿ ತುರಿನ ಹಾಕಬೇಕು ಇದಕ್ಕೆ. ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಾಗಿತ್ತು. ಉಪ್ಪು, ಹುಳಿ, ಖಾರ ಕಟ್ಟಗೆ ತುಂಬ ಚೆನ್ನಾಗಿತ್ತು. ಎಡಿಟಿಂಗ್ ಮಾಡಬೇಕಿದ್ರೆ ಕೂಡ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಾಗಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.